Welcome to the presentation. Dear students, ಇಂದಿನ ಸೆಷನ್ನಲ್ಲಿ ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಂಬ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ is the value of all the goods and services made by a country's residents and business regardless of production location. ಸೊ ಎಲ್ಲಿ ಉತ್ಪಾದನೆ ಮಾಡುತ್ತಾರೆ ಎನ್ನುವ ವಿಷಯಕ್ಕೆ ಪ್ರಾಧಾನ್ಯತೆ ಅಲ್ಲಿ ಬರೋದಿಲ್ಲ, ಬದಲಾಗಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಎಲ್ಲ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡುವಂಥ ಆ ರಾಷ್ಟ್ರದ ಒಂದು ಉದ್ದಿಮೆ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ರೆಸಿಡೆಂಟ್ಸ್ ಆಗಿರ್ಬೋದು, ಬಿಸ್ನೆಸ್ ಸೆಕ್ಟರ್ ಆಗಿರ್ಬೋದು, ಅದನ್ನು ನಾವು ಅಥವಾ ಉತ್ಪಾದನೆ ಮಾಡುವ ಎಲ್ಲ ಪ್ರಮಾಣವನ್ನು ನಾವಲ್ಲಿ ಏನು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರೀತೇವೆ. ಅಂದರೆ GNP does not count any income earned in the United States by foreign residents. ಅಮೇರಿಕಾದಲ್ಲಿ ಫಾರಿನರ್ಗಳು ಅರ್ನ್ ಮಾಡುವಂಥದ್ದನ್ನು ಕನ್ಸಿಡರ್ ಮಾಡೋದಲ್ಲ, ಅಥವಾ ಫಾರಿನ್ ಬಿಸ್ನೆಸ್ಗಳು ಅರ್ನ್ ಮಾಡೋದನ್ನು ಕನ್ಸಿಡರ್ ಮಾಡೋದಲ್ಲ. ಇಟ್ ಎಕ್ಸ್ಕ್ಲೂಡ್ಸ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಬೈ ಓವರ್ಸೀಸ್ ಫರ್ಮ್ಸ್. ವಿದೇಶದ ಉದ್ದಿಮೆಗಳು ಅಮೇರಿಕಾದಲ್ಲಿ ಉತ್ಪಾದನೆ ಮಾಡೋದನ್ನು ಪರಿಗಣಿಸುವುದಿಲ್ಲ, ಬದಲಾಗಿ ಅಮೇರಿಕದ ವ್ಯಕ್ತಿಗಳು, ಅಮೇರಿಕದ ಉದ್ದಿಮೆಗಳು ಇಡೀ ವಿಶ್ವದಲ್ಲಿ ಎಲ್ಲೆಲ್ಲ ಉತ್ಪಾದನೆ ಮಾಡ್ತಾರೋ ಅದೆಲ್ಲವನ್ನು ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ಪರಿಗಣಿಸ್ತೇವೆ ಎಂದು ತಿಳಿಬೇಕು. ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಕಾಂಪೋನೆಂಟ್ಸ್ GNP is Y equal C plus I plus G plus X plus Z ಅಂತ ಹೇಳ್ಕೊಂಡು. ಅಂದರೆ GNP ಅಂದರೆ ಈಗಾಗಲೇ ನಾವು ನೋಡ್ಕೊಂಡಾಗೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಗಿರುತ್ತೆ. ಆಮೇಲೆ ಸಿ ಅಂದರೆ ಕನ್ಸಂಪ್ಷನ್ ಆಗಿರುತ್ತೆ, ಸಿ ಅಂದರೆ ಕನ್ಸಂಪ್ಷನ್ ಆಗಿರುತ್ತೆ. ಐ ಅಂದರೆ ಇನ್ವೆಸ್ಟ್ಮೆಂಟ್, ಜಿ ಅಂದರೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನು ಸಿಂಪಲ್ ಆಗಿ ಗವರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಅಂದರೆ ನೆಟ್ ಎಕ್ಸ್ಪೋರ್ಟ್ಸ್, ಝಡ್ ಅಂದರೆ ನೆಟ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ರೆಸಿಡೆಂಟ್ಸ್ ಫ್ರಮ್ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಮೈನಸ್ ನೆಟ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ರೆಸಿಡೆಂಟ್ಸ್ ಫ್ರಮ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ಇಲ್ಲಿ ಎಕ್ಸ್ ಬಗ್ಗೆ ನಾವು ಪರಿಗಣಿಸುವಾಗ ನೆಟ್ ಎಕ್ಸ್ಪೋರ್ಟ್ಸ್, ಆಮದು ರಫ್ತು ಅನ್ನು ಪರಿಗಣಿಸಿ ಅದರಲ್ಲಿ ಉಳಿಯುವಂತಹ ಪ್ರಮಾಣವನ್ನು ನೆಟ್ ಎಕ್ಸ್ಪೋರ್ಟ್ಸ್ ಅಂತ ಕರೀತಾರೆ, ಅದು ಎಕ್ಸ್ ಆಗಿರುತ್ತೆ. ಝಡ್ ಅಂದರೆ ನೆಟ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ರೆಸಿಡೆಂಟ್ಸ್ ಫ್ರಮ್ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಮೈನಸ್ ನೆಟ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ರೆಸಿಡೆಂಟ್ಸ್ ಫ್ರಮ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್. ನಮ್ಮ ಕಂಪೆನಿಗಳು, ನಮ್ಮ ಬಿಸ್ನೆಸ್ಗಳು, ನಮ್ಮ ವ್ಯಕ್ತಿಗಳು ವಿದೇಶಗಳಲ್ಲಿ ಪಡ್ಕೊಳ್ಳುವಂಥ ಹಣ, ವಿದೇಶಿಗರು ನಮ್ಮ ರಾಷ್ಟ್ರದಲ್ಲಿ ಪಡ್ಕೊಳ್ಳುವಂಥ ಹಣ, ಇದರ ನಡುವಿನ ವ್ಯತ್ಯಾಸದ ಪ್ರಮಾಣವನ್ನು ಅಲ್ಲಿ ಝಡ್ ಅಂತ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ಭಾರತೀಯರೆಲ್ಲ ವಿದೇಶದಲ್ಲಿ ಈಗ ಕೆಲಸ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಅವರದೆಲ್ಲ ಸೇರಿ ಇವಾಗ 15 ಕೋಟಿ ಬಂತು. ಅದೇ ಬೇರೆ ಬೇರೆ ವಿದೇಶಿಯರು ಭಾರತದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರದೆಲ್ಲ ಸೇರಿ ಇವಾಗ 12 ಕೋಟಿ ಬಂತು. ಆವಾಗ ನಮ್ಮವರದ್ದು ವಿದೇಶದಿಂದ ಬಂದದ್ದು 15 ಕೋಟಿ, ನಮ್ಮ ರಾಷ್ಟ್ರದಲ್ಲಿ ವಿದೇಶಿಯರು ಏನು ಕೆಲಸ ಮಾಡಿ ಬಿಸ್ನೆಸ್ ಮಾಡಿ ಸಂಗ್ರಹಿಸಿದ 12 ಕೋಟಿ. 15 ಕೋಟಿ 12 ಕೋಟಿಯ ವ್ಯತ್ಯಾಸ ಏನಿದೆ ನೋಡಿ, 3 ಕೋಟಿ, ಅದನ್ನು ನಾವು ಝಡ್ ಅಂತ ಕರೀತೇವೆ. ದಟ್ ಮೀನ್ಸ್ ನೆಟ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ರೆಸಿಡೆಂಟ್ಸ್ ಅಂತ ಲೆಕ್ಕ. ಮುಂದೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಈಸ್ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ by a country's citizen in a given financial year irrespective of their location. ಎಲ್ಲಿ ಅವರು ಪಡ್ಕೊಳ್ತಾರೆ ಅದು ಅಲ್ಲಿ ಇಂಪಾರ್ಟೆಂಟ್ ಅಲ್ಲ. ಸೊ ಅಲ್ಲಿ ರಾಷ್ಟ್ರದಲ್ಲಿ ಪಡ್ಕೊಳ್ಳುವಂತಹ ಪ್ರಮಾಣ ಏನಿದೆ ಅದು ಇಂಡಿಯಾದೊಳಗಡೆ ಆಗಿರ್ಬೋದು ಅಥವಾ ವಿದೇಶದಲ್ಲಿ ಆಗಿರ್ಬೋದು, ದಟ್ ಇಸ್ ಇಂಪಾರ್ಟೆಂಟ್ ಅಂತಲ್ಲಿ ಕರೀತಾರೆ. ಲೊಕೇಶನ್ ಈಸ್ ನಾಟ್ ಇಂಪಾರ್ಟೆಂಟ್, ರಾದರ್ ದಿ ಹೌ ಮಚ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಕಂಪನಿ ಪ್ರೊಡ್ಯೂಸಸ್ ಆ್ಯಂಡ್ ಸಪ್ಲೈಸ್ ಟು ದಿ ಮಾರ್ಕೆಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅಲ್ಲಿ ಹೇಳ್ತಾರೆ. GDP confines its analysis of the economy to the geographical border of the countries. Geographical border is not important, rather where he is going to produce. ಭೌಗೋಳಿಕ ಬಾರ್ಡರ್ ಅದು ಇಂಪಾರ್ಟೆಂಟ್ ಬರೋದಿಲ್ಲ, ಆತ ಎಷ್ಟು ಎಲ್ಲಿ ಉತ್ಪಾದನೆ ಮಾಡ್ತಾನೆ ಪ್ರಮಾಣ ಬರುತ್ತೆ. ಆಮೇಲೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ GDP GNP ಅಂತ ಒಂದು ಅನಾಲಿಸಿಸ್ ಬರುತ್ತೆ. ದಿ ಬೇಸಿಕ್ ಡಿಸ್ಟಿಂಕ್ಷನ್ ಬಿಟ್ವೀನ್ GDP and GNP is the differences in estimating the production output by foreigners in a country and by nationals outside of a country. ಇದರ ವ್ಯತ್ಯಾಸ ಪ್ರಮುಖವಾಗಿ ನಾವು ಹೇಳೋದಾದರೆ
ಸ್ವದೇಶದ ಒಳಗಡೆಯೇ ಉತ್ಪಾದನೆ ಮಾಡುವಂಥ ಪ್ರಮಾಣ ಮತ್ತು ಒಂದು ಕಂಪನಿ ಸ್ವದೇಶದಲ್ಲಿ ವಿದೇಶದಲ್ಲೆಲ್ಲ ಸೇರಿ ಉತ್ಪಾದನೆ ಮಾಡುವ ಪ್ರಮಾಣಕ್ಕೆ ಸಂಬಂಧಿತವಾಗಿದೆ ಅಂತ ತಿಳಿಬೇಕಾಗುತ್ತೆ. How is GNP calculated? The formula for GNP, GDP plus net factor income from abroad ಆಗಿರ್ಬೋದು, ಅಥವಾ GNP ಅಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್, ಈಗಾಗಲೇ ಹೇಳಿದಾಗೆ ರಫ್ತು ಆಮದಿನ ವ್ಯತ್ಯಾಸ ಆಗಿರ್ಬೋದು, ಅಥವಾ ನೆಟ್ ಇನ್ಕಮ್ ಪಡ್ಕೊಂಡದ್ದು ಮತ್ತು ನಾವು ಕೊಡುವಂಥ ಅಮೌಂಟಿನ ವ್ಯತ್ಯಾಸ ಆಗಿರ್ಬೋದು GNP ಅಂತ ಲೆಕ್ಕ. Where C is consumption, I is investment, G is government expenditure, X is net exports, and Z is net income earned by domestic residents from overseas investment minus net income earned by foreign residents from domestic investment. ಸ್ವದೇಶಿಗರು ಸ್ವದೇಶದಲ್ಲಿಯೂ ವಿದೇಶದಲ್ಲಿಯೂ ಪಡೆದ ಹಣದ ಪ್ರಮಾಣ, ವಿದೇಶಿಗರು ನಮ್ಮ ಸ್ವದೇಶದಲ್ಲಿ ಪಡೆದ ಹಣದ ಪ್ರಮಾಣ, ಇದರ ವ್ಯತ್ಯಾಸವನ್ನು ಅಲ್ಲಿ ಲೆಕ್ಕಾಚಾರ ಮಾಡಿ ಅನಾಲಿಸಿಸ್ ಮಾಡುವಂಥದ್ದು ಅಂತ ತಿಳಿಬೇಕಾಗುತ್ತೆ. Net national product, NNP, refers to the gross national product, that is the total market value of all final goods and services produced by the factors of production of a country or other polity during a given period of time minus depreciation ಆಗಿರುತ್ತೆ. Or in other words, net domestic product is corresponds to the gross domestic product GDP minus depreciation. ಸೊ ಅಲ್ಲಿ ಡಿಪ್ರಿಷಿಯೇಷನ್ ಅನ್ನು GDP ಇಂದ ಮೈನಸ್ ಮಾಡಿದಾಗ ಸಿಗುವಂಥದ್ದು NDP ಆಗಿರುತ್ತೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗಿರುತ್ತೆ. GNP ಇಂದ ಡಿಪ್ರಿಷಿಯೇಷನ್ ಅಂದರೆ ಸವಕಳಿ ವೆಚ್ಚ. GNP ಇಂದ ಡಿಪ್ರಿಷಿಯೇಷನ್ ಅನ್ನು ಮೈನಸ್ ಮಾಡಿದಾಗ ಸಿಗುವಂಥದ್ದು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಅಂದರೆ ಡಿಪ್ರಿಷಿಯೇಷನ್ ಎರಡು ಸಂದರ್ಭದಲ್ಲಿ ನಾವು ಮೈನಸ್ ಮಾಡೋದು. ಸವಕಳಿ ವೆಚ್ಚ, ದಟ್ ಮೀನ್ಸ್ ದಟ್ ಅದು ರಿಪೇರ್ ಮಾಡೋದಕ್ಕಾಗಿರ್ಬೋದು, ಅಥವಾ ಅದರದ್ದು ಕಾಲಕ್ರಮೇಣವಾಗಿ ಅದು ಡಿಸ್ಕೌಂಟ್ ವ್ಯಾಲ್ಯೂ ಆಗಿರ್ಬೋದು, ಅದರ ವ್ಯಾಲ್ಯೂ ಕಡಿಮೆ ಆಗುವಂಥದ್ದನ್ನು ಮೈನಸ್ ಮಾಡುವಂಥದ್ದನ್ನು ಡಿಪ್ರಿಷಿಯೇಷನ್ ಅಥವಾ ಡಿಪ್ರಿಷಿಯೇಷನ್ ಚಾರ್ಜ್ ಅಂತ ನಾವು ಕರಿತೇವೆ. ಅದನ್ನು ಆ GDP ಅಥವಾ GNP ಇಂದ ಮೈನಸ್ ಮಾಡುವಂಥದ್ದು ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಪರಿಗಣಿಸುವಂಥದ್ದು ಹಾಗಾದರೆ GNP ಮತ್ತು GDP ಎನ್ನುವಂಥ ಕಾನ್ಸೆಪ್ಟ್ ಆಗಿರುತ್ತೆ. ನೆಟ್ ನ್ಯಾಷನಲ್ ಪ್ರಾಡಕ್ಟ್ and gross national product, the total value finished goods and services produced by a country's citizens overseas and domestically minus depreciation. NNP is often examined on an annual basis as a way of measures nation's success in continuing the minimum production standard ಅಂತ ಹೇಳ್ತಾರೆ. ಹಾಗೆಯೇ GNP is also affected by changes in the countries current currency exchange rates. ಸ್ವದೇಶದ ವಿನಿಮಯ ದರ ಆಗುವಂಥದ್ದು ಇಲ್ಲಿ ಪರಿಣಾಮ ಬೀರುತ್ತದೆ. If the dollar weakens, then the foreign holding of US residents become worth more, boosting GNP ಅಂತ ಹೇಳ್ತಾರೆ. ಡಾಲರ್ ವೀಕ್ ಆದಾಗ ಕರೆನ್ಸಿಯ ಪ್ರವೃತ್ತಿ ಹೇಗಾಗುತ್ತೆ, ಕರೆನ್ಸಿ ವೀಕ್ ಆದಾಗ ಡಾಲರ್ ಪ್ರವೃತ್ತಿ ಹೇಗಾಗುತ್ತೆ ಅಂತ ಹೇಳುವಂಥದ್ದು. ಡಾಲರ್ ವೀಕ್ ನಮಗೆ ಜಾಸ್ತಿ ಹಣ ಬರುವಂಥ ಸಂದರ್ಭ. ಇನ್ಫ್ಲೇಷನ್, ಡಿಫ್ಲೇಷನ್, ಡಿವ್ಯಾಲ್ಯೂಷನ್, ರಿವ್ಯಾಲ್ಯೂಷನ್ ಕಾನ್ಸೆಪ್ಟನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದರಿಂದಾಗಿ ಈ ಯೂನಿಟಲ್ಲಿ ನಾವು ಮುಖ್ಯವಾಗಿ ಅಧ್ಯಯನ ಮಾಡಿರುವಂಥದ್ದು ಎರಡು ಕಾನ್ಸೆಪ್ಟ್, ಒಂದು GNP, ಇನ್ನೊಂದು GDP. ಮುಖ್ಯ ವ್ಯತ್ಯಾಸ ಏನು ಕೇಳಿದರೆ, GNPಯಲ್ಲಿ ಆದರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ಮಾಡುವಂಥ ಎಲ್ಲ ಬಿಸ್ನೆಸ್ ಇಂಡಿವಿಜುವಲ್ ಸೆಕ್ಟರ್ಗಳ ಪ್ರಮಾಣ, ಗೂಡ್ಸ್ ಸರ್ವಿಸ್ ಅಂತ ಬರುತ್ತೆ. ಹಾಗೆಯೇ ಅಲ್ಲಿ ನಮ್ಮ ರಾಷ್ಟ್ರದ ಕಂಪನಿಗಳು, ಬಿಸ್ನೆಸ್ಗಳು, ಇಂಡಿವಿಜುವಲ್ಸ್ಗಳು ವಿದೇಶಗಳಲ್ಲಿ ಹೋಗಿ ಉತ್ಪಾದನೆ ಮಾಡುವ ಪ್ರಮಾಣದ ಆ ಗೂಡ್ಸ್ ಸರ್ವಿಸ್, ಅದರ ನೆಟ್ ಇನ್ಕಮ್ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಇದು ಒಂದು. ಇನ್ನೊಂದು GDPಯಲ್ಲಿ ಆದರೆ ಭಾರತದಲ್ಲಿಯ ಉತ್ಪಾದನೆ ಮಾತ್ರ, ವಿದೇಶದ ಬರೋದು ಭಾರತದ ಒಳಗಡೆ, ಅದು ನಮ್ಮ ರಾಷ್ಟ್ರದಲ್ಲಿ ಉತ್ಪಾದನೆ, ಅದು ನಮ್ಮ ರಾಷ್ಟ್ರದ ಇಂಡಿವಿಜುವಲ್, ನಮ್ಮ ರಾಷ್ಟ್ರದ ಬಿಸ್ನೆಸ್ ಆಗಿರ್ಬೋದು, ವಿದೇಶದ ಇಂಡಿವಿಜುವಲ್, ವಿದೇಶದ ಬಿಸ್ನೆಸ್ ಯಾರೇ ಆಗಿರ್ಬೋದು, ನಮ್ಮ ಜಿಯೋಗ್ರಫಿಕಲ್ ಬೌಂಡ್ರಿ ಒಳಗಡೆ ಆಗುವಂಥ ಉತ್ಪಾದನೆ, ಭಾರತದಲ್ಲಿಯೇ ಆಗುವಂಥ ಉತ್ಪಾದನೆ ಅಂತ ಬರುತ್ತೆ. GDP, ಡೊಮೆಸ್ಟಿಕ್ ಆಗಿ ಬರುತ್ತೆ. ನ್ಯಾಷನ್ ಇಡೀ ಎಲ್ಲ ರಾಷ್ಟ್ರಗಳಲ್ಲಿ ಬರುತ್ತೆ. ಅಂದರೆ ನಮ್ಮವರು ನಮ್ಮ ರಾಷ್ಟ್ರದಲ್ಲಿಯೂ ವಿದೇಶದಲ್ಲಿಯೂ ಮಾಡುವ ಉತ್ಪಾದನೆ ಅಂತ ಲೆಕ್ಕ ಬರುತ್ತೆ. ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಇನ್ನೊಂದು ಬಂದಿರುವಂಥದ್ದು, ನಮ್ಮವರು ವಿದೇಶದಲ್ಲಿ ಮಾಡಿದ ಹೂಡಿಕೆಯಿಂದ ಸಿಗುವಂಥ ರಿಟರ್ನ್
ಮತ್ತು ವಿದೇಶದವರು ನಮ್ಮಲ್ಲಿ ಹೂಡಿಕೆ ಮಾಡಿದಂತೆ ಸಿಗುವ ರಿಟರ್ನ್, ಇದರ ವ್ಯತ್ಯಾಸ ನೋಡಲಿಕ್ಕಿದೆ. ಇದರ ವ್ಯತ್ಯಾಸ ನೋಡಿ ನೆಟ್ ಎಷ್ಟು ಸಿಗುತ್ತೆ ಅದು ನಾವು ಕೂಡಿಸ್ಲಿಕ್ಕೆ ಸೇರಿಸಲಿಕ್ಕೆ ಫಾರ್ಮುಲಾದಲ್ಲಿರುವುದು ಅಂತ ನೀವು ತಿಳಿಬೇಕಾಗುತ್ತೆ. ಎಸ್, ಇದಿಷ್ಟು ಮುಖ್ಯವಾಗಿ ಒಂದು ಕಾನ್ಸೆಪ್ಟ್ ಆದಂಥ GNP GDPಗೆ ಸಂಬಂಧಪಟ್ಟದ್ದು. ಆಮೇಲೆ NDP ಮತ್ತು ಅದರಲ್ಲಿ ಡಿಪ್ರಿಷಿಯೇಷನ್ ನಾವು ಮೈನಸ್ ಮಾಡಲಿಕ್ಕಿರುವಂಥದ್ದು. NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ನೆಟ್ ನ್ಯಾಷನಲ್ ಪ್ರಾಡಕ್ಟಲ್ಲಿ GNP ಇಂದ ಡಿಪ್ರಿಷಿಯೇಷನ್ ಮೈನಸ್ ಮಾಡುವಂಥದ್ದು. ದೆನ್ ಇಲ್ಲಿ ಕೂಡ ಅದನ್ನು ಮೈನಸ್ ಮಾಡಿದಾಗ ಸಿಗುತ್ತೆ ಅಂತ ನೀವು ತಿಳಿಬೇಕಾಗುತ್ತೆ. ಡಿಪ್ರಿಷಿಯೇಷನ್ ಕಾಸ್ಟ್ ಅಥವಾ ಸವಕಳಿ ವೆಚ್ಚವನ್ನು ಮೈನಸ್ ಮಾಡುವಂಥದ್ದು. ಎಸ್ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ GNP GDP ಎನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಇರುವಂಥ ಮಾಹಿತಿಗಳು. ಇನ್ನೊಂದು ಸೆಷನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್.